ಸ್ನೇಹಿತರೆ, ಇಂದು ನಾವು ಸಿಂಹ ರಾಶಿಯ ಕುರಿತು ತಿಳಿದುಕೊಳ್ಳೋಣ. ಈ ರಾಶಿಯವರ ಅಧಿಪತಿ ಅಗ್ನಿ ತತ್ವದಿಂದ ತುಂಬಿರುವ ಸೂರ್ಯ. ಜನ್ಮದಿಂದಲೇ ಸಿಂಹ ರಾಶಿಯವರು ನಾಯಕತ್ವ, ಪ್ರತಿಷ್ಠೆ ಮತ್ತು ಆತ್ಮವಿಶ್ವಾಸದ ಪ್ರತೀಕವಾಗಿರುತ್ತಾರೆ. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇವರ ಜೀವನ ಯಾವಾಗಲೂ ಚಿನ್ನದ ಹಾದಿಯಲ್ಲೇ ಸಾಗುವುದಿಲ್ಲ. ಪ್ರತಿ ದಶಕದಲ್ಲಿಯೂ ಯಾವುದೋ ಒಂದು ಗ್ರಹ ಇವರಿಗೆ ಸವಾಲು ತರುತ್ತದೆ. ಕೆಲವು ಸಂದರ್ಭಗಳಲ್ಲಿ ಚಂದ್ರ ಮತ್ತು ಬುಧನ ಅಶುಭ ಸ್ಥಿತಿಯಿಂದಾಗಿ ಭಾವನಾತ್ಮಕ ಅಸ್ಥಿರತೆ ಹಾಗೂ ಶಿಕ್ಷಣದಲ್ಲಿ ಏರಿಳಿತ ಅನುಭವಿಸುತ್ತಾರೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ಶನಿ, ರಾಹು ಮತ್ತು ಮಂಗಳನ ಪ್ರತಿಕೂಲ ದಶೆಗಳಿಂದ ಮೋಸ, ಪ್ರೇಮ ವಿಫಲತೆ, ಆರ್ಥಿಕ ನಷ್ಟ ಮತ್ತು ಹತ್ತಿರದವರಿಂದಲೇ ದ್ರೋಹ ಅನುಭವಿಸುವಂತಾಗುತ್ತದೆ. ಆದರೆ ಸಿಂಹ ರಾಶಿಯ ಸ್ವಭಾವವು ಇವರನ್ನು ವಿಭಿನ್ನರನ್ನಾಗಿ ಮಾಡುತ್ತದೆ. ಇವರು ಸುಲಭವಾಗಿ ಕುಗ್ಗುವುದಿಲ್ಲ. ಬದಲಿಗೆ ಪ್ರತಿಯೊಂದು ಬಿದ್ದು ಹೋಗುವಿಕೆಯಿಂದ ಮತ್ತಷ್ಟು ಶಕ್ತಿಯಿಂದ ಎದ್ದು ನಿಲ್ಲುತ್ತಾರೆ. ಸ್ನೇಹಿತರೆ, ಈ ವಿಡಿಯೋ ಕೊನೆಯವರೆಗೂ ನೋಡಿ, ಏಕೆಂದರೆ ಇಲ್ಲಿ ಬಯಲಾಗುವ ಸಂಗತಿಗಳು ನಿಮ್ಮ ಮನಸ್ಸನ್ನೇ ಕಂಪಿಸುತ್ತವೆ ಮತ್ತು ಅವರ ಜೀವನದ ಅವಿಭಾಜ್ಯ ಭಾಗವಾಗಿರುವ ಕೆಲವು ಕಹಿ ಸತ್ಯಗಳನ್ನು ಬೆಳಗಿಸುತ್ತವೆ. ವಿಡಿಯೋದ 2ನೇ ಭಾಗದಲ್ಲಿ ಸಿಂಹ ರಾಶಿಗೆ ಸಂಬಂಧಿಸಿದ ಕೆಲವು ಶುಭ ಮತ್ತು ಅಶುಭ ವಸ್ತುಗಳ ಬಗ್ಗೆ ತಿಳಿಸುತ್ತೇವೆ. ಅವುಗಳು ಇವರಿಗೆ ಈ ಕಾಲಚಕ್ರದಿಂದ ಹೊರಬರಲು ಸಹಾಯ ಮಾಡುತ್ತವೆ. ಸ್ನೇಹಿತರೆ, ಅದಕ್ಕೂ ಮೊದಲು ನೀವು ಸಹ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ನಿರಂತರವಾಗಿ ಪಡೆಯಬೇಕೆಂದು ಬಯಸಿದರೆ ಈ ವಿಡಿಯೋ ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಲಕ್ಷ್ಮೀ ದೇವಿ ಮತ್ತು ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ. ಸಿಂಹ ರಾಶಿಯವರ ಮೊದಲನೇ ಸತ್ಯ ಏನೆಂದರೆ, ಜನನ ಕ್ಷಣದಿಂದಲೇ ಸಿಂಹ ರಾಶಿಯವರು ಒಂದು ವಿಶಿಷ್ಟವಾದ ಅಬೆಯನ್ನು ಹೊತ್ತುಕೊಂಡೇ ಈ ಜಗತ್ತಿಗೆ ಬರುತ್ತಾರೆ. ಬಾಲ್ಯದಲ್ಲಿ ಇವರು ತುಂಬಾ ಹಠಮಾರಿ, ಚಂಚಲ ಹಾಗೂ ಆತ್ಮವಿಶ್ವಾಸದಿಂದ ಕೂಡಿರುತ್ತಾರೆ. ಅಂದರೆ ಬಾಲ್ಯದಲ್ಲಿಯೇ ತಾವು ತಮ್ಮ ದಾರಿಯನ್ನು ತಾವೇ ನಿರ್ಮಿಸಿಕೊಳ್ಳಬೇಕು ಎಂಬ ನಿರ್ಧಾರ ಮಾಡಿಕೊಂಡಂತೆ ಕಾಣಿಸಿಕೊಳ್ಳುತ್ತಾರೆ. ಆದರೆ ಜನ್ಮ ಕುಂಡಲಿಯಲ್ಲಿ ಶನಿ ಅಥವಾ ರಾಹುವಿನ ದುಷ್ಪ್ರಭಾವ ಇದ್ದರೆ ಆರಂಭಿಕ ವರ್ಷಗಳಲ್ಲಿ ಆರೋಗ್ಯದ ನಾಜೂಕು, ಮತ್ತೆ ಮತ್ತೆ ಬರುವ ಜ್ವರ ಅಥವಾ ಓದಿನಲ್ಲಿ ಗಮನದ ಕೊರತೆ ಮುಂತಾದ ತೊಂದರೆಗಳನ್ನು ಎದುರಿಸಬಹುದು. ಶಾಲಾ ದಿನಗಳಲ್ಲಿ ಸಹಪಾಠಿಗಳು ಮತ್ತು ಗುರುಗಳ ನಡುವೆ ಸಿಂಹ ರಾಶಿಯವರು ಸ್ವಲ್ಪ ವಿಭಿನ್ನವಾಗಿ ಕಾಣಿಸಿಕೊಳ್ಳುತ್ತಾರೆ. ಏಕೆಂದರೆ ಇವರ ಚಿಂತನೆ ವಯಸ್ಸಿಗಿಂತ ಮುಂಚಿತವಾಗಿರುತ್ತದೆ. ಮನೆಯಲ್ಲಿ ತಮ್ಮ ಮಾತನ್ನು ಒಪ್ಪಿಸಿಕೊಳ್ಳುವಲ್ಲಿ ನಿಪುಣರಾಗಿರುತ್ತಾರೆ. ಅದಕ್ಕಾಗಿ ಸ್ವಲ್ಪ ಕಷ್ಟಗಳನ್ನು ಸಹಿಸಬೇಕಾದರೂ ಪರವಾಗಿಲ್ಲ ಎಂದುಕೊಳ್ಳುತ್ತಾರೆ. ಆದರೆ ಸೂರ್ಯ ಬಲಿಷ್ಠ ಸ್ಥಾನದಲ್ಲಿದ್ದರೆ ಮತ್ತು ಬೃಹಸ್ಪತಿಯ ಆಶೀರ್ವಾದ ದೊರೆತರೆ ಇವರ ಬಾಲ್ಯ ಸಂತೋಷ, ಯಶಸ್ಸು ಮತ್ತು ಸಣ್ಣ ಸಣ್ಣ ಆದರೆ ನೆನಪಾಗುವ ನಾಯಕತ್ವದ ಅನುಭವಗಳಿಂದ ತುಂಬಿರುತ್ತದೆ. ಇದು ಇವರಿಗೆ ಜೀವನ ಪೂರ್ತಿ ಆತ್ಮವಿಶ್ವಾಸದ ಬಲವಾದ ಅಡಿಪಾಯವಾಗುತ್ತದೆ. ಸಿಂಹ ರಾಶಿಯವರ ಜೀವನದ 2ನೇ ಸತ್ಯ ಏನೆಂದರೆ, 18ರಿಂದ 30 ವರ್ಷದವರೆಗೆ ಸಿಂಹ ರಾಶಿಯವರ ಜೀವನವು ಬೆಂಕಿ ಮತ್ತು ಜ್ವಾಲೆಯ ಸಂಯೋಗದಂತಿರುತ್ತದೆ. ಈ ಸಮಯದಲ್ಲಿ ಸೂರ್ಯನ ತೇಜಸ್ಸು ಇವರ ಮಹತ್ವಾಕಾಂಕ್ಷೆಗಳಿಗೆ ರೆಕ್ಕೆಗಳನ್ನು ಕೊಟ್ಟು ಜೀವನದಲ್ಲಿ ದೊಡ್ಡ ಹೆಸರನ್ನು ಮಾಡಬೇಕೆಂಬ ಸ್ಫೂರ್ತಿಯನ್ನು ನೀಡುತ್ತದೆ. ಕಾಲೇಜಿನ ದಿನಗಳಿಂದ ಹಿಡಿದು ವೃತ್ತಿ ಜೀವನದ ಆರಂಭಿಕ ಹಂತಗಳವರೆಗೆ ತಮ್ಮ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಸಾಮರ್ಥ್ಯದಿಂದ ಇವರು ಜನ ಸಮೂಹದಲ್ಲಿ ವಿಶೇಷವಾಗಿ ಗುರುತಿಸಿಕೊಳ್ಳುತ್ತಾರೆ. ಆದರೆ ಜ್ಯೋತಿಷ್ಯದ ಪ್ರಕಾರ ಈ ಅವಧಿಯಲ್ಲಿ ಶನಿ ಅಥವಾ ರಾಹುವಿನ ಪ್ರತಿಕೂಲ ಪ್ರಭಾವ ಇದ್ದರೆ ಅಹಂಕಾರ, ತಪ್ಪು ನಿರ್ಧಾರಗಳು ಮತ್ತು ತುರ್ತು ತೀರ್ಮಾನಗಳಿಂದ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಪ್ರೇಮ ಜೀವನದಲ್ಲೂ ಈ ಅವಧಿ ತುಂಬಾ ಭಾವನಾತ್ಮಕವಾಗಿರುತ್ತದೆ. ಹೃದಯವು ಬೇಗನೆ ಬದ್ಧವಾಗುತ್ತದೆ ಮತ್ತು ಒಡೆದಾಗ ಆಘಾತವು ಆಳವಾಗಿರುತ್ತದೆ. ಇದರಿಂದಾಗಿ ಕೆಲವು ಸಿಂಹ ರಾಶಿಯವರು ಆವಾಸದ ಅಥವಾ ಆತ್ಮ ಸಂಘರ್ಷವನ್ನು ಸಹ ಅನುಭವಿಸಬಹುದು. ಸಿಂಹ ರಾಶಿಯವರ ಜೀವನದ 3ನೇ ಸತ್ಯ ಏನೆಂದರೆ,
ಆರ್ಥಿಕವಾಗಿ 23ರಿಂದ 27 ವಯಸ್ಸಿನ ನಡುವೆ ಸಿಂಹ ರಾಶಿಯವರು ಹಲವಾರು ಬಾರಿ ಅಸ್ಥಿರತೆಯನ್ನು ಅನುಭವಿಸಬಹುದು. ವಿಶೇಷವಾಗಿ ಶುಕ್ರ ಅಥವಾ ಬುಧ ದುರ್ಬಲವಾಗಿದ್ದರೆ ಹೂಡಿಕೆಯಲ್ಲಿ ನಷ್ಟ, ಉದ್ಯೋಗದಲ್ಲಿ ಅಸಮಾಧಾನ ಅಥವಾ ವ್ಯಾಪಾರದಲ್ಲಿ ಆಘಾತಗಳನ್ನು ಎದುರಿಸಬೇಕಾಗುತ್ತದೆ. ಆದರೆ ಮಂಗಳ ಮತ್ತು ಗುರು ಬಲವಾಗಿದ್ದರೆ ಇವರು ಎಷ್ಟು ಬಾರಿ ಬಿದ್ದರೂ ಸಹ ಮತ್ತೆ ಎದ್ದು ನಿಲ್ಲುವುದು ಕಲಿಯುತ್ತಾರೆ. ಇನ್ನು ಮೊದಲಿಗಿಂತ ಹೆಚ್ಚಾದ ಶಕ್ತಿಯಿಂದ ಮುಂದೆ ಸಾಗುತ್ತಾರೆ. ಈ ಸಂಪೂರ್ಣ ಅವಧಿಯಲ್ಲಿ ಇವರ ಕರಿಷ್ಮಾತ್ಮಕ ವ್ಯಕ್ತಿತ್ವ, ಕಠಿಣ ಪರಿಶ್ರಮದ ಅಭ್ಯಾಸ ಮತ್ತು ಹಾರದೇ ಇರುವ ಜಿದ್ದತ್ತು ಇವರನ್ನು ಜನ ಸಮೂಹದಿಂದ ವಿಭಿನ್ನರನ್ನಾಗಿ ಮಾಡುತ್ತದೆ. ನಿಧಾನವಾಗಿ ಇವರ ದೊಡ್ಡ ಕನಸುಗಳ ಅಡಿಪಾಯವು ಇಲ್ಲಿಯೇ ನಿರ್ಮಾಣವಾಗಲು ಆರಂಭವಾಗುತ್ತದೆ. ಸಿಂಹ ರಾಶಿಯವರ ಜೀವನದ 4ನೇ ಸತ್ಯ ಏನೆಂದರೆ 30ರಿಂದ 40 ವರ್ಷದ ಒಳಗೆ ಸಿಂಹ ರಾಶಿಯವರ ಜೀವನವು ಹೊಸ ಹಂತವನ್ನು ತಲುಪುತ್ತದೆ. ಈ ಅವಧಿಯಲ್ಲಿ ಅವರ ಅನುಭವ, ಪ್ರೌಢತೆ ಮತ್ತು ಆತ್ಮವಿಶ್ವಾಸ ಸಂಪೂರ್ಣವಾಗಿ ಹೊರಹೊಮ್ಮುತ್ತದೆ. ಈ ವೇಳೆಗೆ ಅನೇಕ ಸಿಂಹ ರಾಶಿಯವರು ತಮ್ಮ ವೃತ್ತಿ ಅಥವಾ ವ್ಯಾಪಾರದಲ್ಲಿ ದೃಢವಾದ ಸ್ಥಾನವನ್ನು ನಿರ್ಮಿಸಿಕೊಂಡಿರುತ್ತಾರೆ. ಈಗ ಅವರು ತಮ್ಮ ಸಾಮ್ರಾಜ್ಯವನ್ನು ಇನ್ನಷ್ಟು ವಿಸ್ತರಿಸುವ ಆಲೋಚನೆ ಹೊಂದಿರುತ್ತಾರೆ. ಜ್ಯೋತಿಷ್ಯದ ಪ್ರಕಾರ ಈ ವಯಸ್ಸಿನಲ್ಲಿ ಸೂರ್ಯನ ಪ್ರಭಾವ ಇವರ ಜೀವನದಲ್ಲಿ ಇನ್ನೂ ಕಿರಣವನ್ನು ನೀಡುತ್ತಲೇ ಇರುತ್ತದೆ. ಆದರೆ ಶನಿಯ ಸಾಡೇಸಾತಿ ಅಥವಾ ದಯೆ ಪ್ರಭಾವ ಬಿದ್ದರೆ ಆಕಸ್ಮಿಕವಾಗಿ ಜವಾಬ್ದಾರಿಗಳ ಭಾರ, ಕುಟುಂಬದ ಒತ್ತಡ ಅಥವಾ ಆರ್ಥಿಕವಾಗಿ ತೊಂದರೆಗಳನ್ನು ಸಹಿಸಬೇಕಾದ ಪರಿಸ್ಥಿತಿ ಉಂಟಾಗಬಹುದು. ಸಿಂಹ ರಾಶಿಯವರ ಜೀವನದ 5ನೇ ಸತ್ಯ ಏನೆಂದರೆ 40ರ ವಯಸ್ಸಿನ ಸಮಯದಲ್ಲಿ ಸಿಂಹ ರಾಶಿಯವರ ಪ್ರೇಮ ಮತ್ತು ದಾಂಪತ್ಯ ಜೀವನದಲ್ಲಿ ಹಲವು ಬಾರಿ ಪರೀಕ್ಷೆಯ ಸಮಯ ಎದುರಾಗುತ್ತದೆ. ಅಹಂಕಾರ, ಪ್ರಭುತ್ವದ ಭಾವನೆ ಅಥವಾ ಸಮಯ ನೀಡದ ಸ್ವಭಾವದಿಂದ ಸಂಬಂಧಗಳಲ್ಲಿ ದೂರ ಉಂಟಾಗಬಹುದು. ಇದೇ ಅವಧಿಯಲ್ಲಿ ಸಂತಾನ ಸಂಬಂಧಿತ ಸಂತೋಷವು ದೊರೆಯುತ್ತದೆ. ಆದರೆ ಮಕ್ಕಳ ಪೋಷಣೆ ಹಾಗೂ ಅವರ ಭವಿಷ್ಯದ ಬಗ್ಗೆ ಇರುವ ಚಿಂತೆ ಇವರ ಮಾನಸಿಕ ಶಾಂತಿಗೆ ಧಕ್ಕೆ ತರುತ್ತದೆ. ಆರ್ಥಿಕ ದೃಷ್ಟಿಯಿಂದ ಇದು ಏರಿಕೆಯ ಕಾಲವೂ ಹೌದು, ಆದರೆ ಅಪಾಯಗಳು ಇರುವ ಸಮಯ. ಸರಿಯಾದ ಹೂಡಿಕೆ ಮತ್ತು ಧೈರ್ಯದಿಂದ ದೊಡ್ಡ ಲಾಭ ಪಡೆಯಬಹುದು. ಆದರೆ ಲಾಲಸೆ ಅಥವಾ ತುರ್ತು ನಿರ್ಧಾರಗಳಿಂದ ಭಾರೀ ನಷ್ಟ ಅನುಭವಿಸಬಹುದು. ಗುರು ದೇವರ ಆಶೀರ್ವಾದ ಮತ್ತು ಮಂಗಳನ ಧೈರ್ಯ ಇವರಿಗೆ ಪ್ರತಿಯೊಂದು ಸವಾಲಿನ ಎದುರು ಹೋರಾಡುವ ಶಕ್ತಿ ನೀಡುತ್ತದೆ. ಈ ಸಂಪೂರ್ಣ ದಶಕದಲ್ಲಿ ಸಿಂಹ ರಾಶಿಯವರು ತಮ್ಮ ಜೀವನದ ದಾರಿಯನ್ನು ಶಾಶ್ವತ ಯಶಸ್ಸು ಮತ್ತು ಗೌರವದತ್ತ ತಿರುಗಿಸಲು ಸಮರ್ಥರಾಗಿರುತ್ತಾರೆ. ಸಿಂಹ ರಾಶಿಯವರ ಜೀವನದ 6ನೇ ಸತ್ಯ ಏನೆಂದರೆ 40ರಿಂದ 50 ವರ್ಷದ ಅವಧಿಯಲ್ಲಿ ಸಿಂಹ ರಾಶಿಯವರ ಜೀವನವು ಒಂದು ವಿಶಿಷ್ಟ ಹಂತವನ್ನು ತಲುಪುತ್ತದೆ. ಈ ವೇಳೆಗೆ ಅವರ ಅನುಭವವು ಬಂಗಾರದಂತೆ ತಪ್ಪಿಸಿ ಸಮಾಜದಲ್ಲಿ ಅವರ ಗುರುತು ಮತ್ತು ಪ್ರಭಾವ ಉಚ್ಚ ಮಟ್ಟಕ್ಕೆ ಏರುತ್ತದೆ. ಜ್ಯೋತಿಷ್ಯದ ಪ್ರಕಾರ ಈ ಸಮಯದಲ್ಲಿ ಸೂರ್ಯನ ಶಕ್ತಿ ಇವರಿಗೆ ನಾಯಕತ್ವ ಮತ್ತು ಪ್ರತಿಷ್ಠೆಯ ವರವನ್ನು ನೀಡುತ್ತದೆ. ಇದರಿಂದ ತಮ್ಮ ಕಾರ್ಯಕ್ಷೇತ್ರದಲ್ಲಿ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಹಾಗೂ ಇತರರಿಗೆ ಮಾರ್ಗದರ್ಶನ ನೀಡುವ ಸಾಮರ್ಥ್ಯವನ್ನು ಪಡೆಯುತ್ತಾರೆ. ಅನೇಕ ಸಿಂಹ ರಾಶಿಯವರು ಈ ವಯಸ್ಸಿನಲ್ಲಿ ಸ್ಥಿರವಾದ ಆರ್ಥಿಕ ನೆಲೆ ನಿರ್ಮಿಸಿಕೊಂಡಿರುತ್ತಾರೆ. ಆದರೆ ಶನಿ, ರಾಹು ಅಥವಾ ಕೇತುಗಳ ಪ್ರತಿಕೂಲ ದೃಷ್ಟಿ ಬಿದ್ದರೆ ಆಕಸ್ಮಿಕವಾಗಿ ವಿವಾದಗಳು, ಕಾನೂನು ಸಂಬಂಧಿತ ಸಮಸ್ಯೆಗಳು ಅಥವಾ ಪ್ರತಿಷ್ಠೆಗೆ ಧಕ್ಕೆ ತರಬಹುದಾದ ಪರಿಸ್ಥಿತಿಗಳು ಎದುರಾಗಬಹುದು. ಸಿಂಹ ರಾಶಿಯವರ 7ನೇ ಸತ್ಯ ಏನೆಂದರೆ ಈ ಅವಧಿಯಲ್ಲಿ ಸಿಂಹ ರಾಶಿಯವರ ದಾಂಪತ್ಯ ಜೀವನದಲ್ಲಿ ಆಳವು, ಪ್ರೌಢತೆಯು ಹೆಚ್ಚಾಗುತ್ತದೆ. ಆದರೆ ಅದೇ ಸಮಯದಲ್ಲಿ ಸಂಬಂಧಗಳಲ್ಲಿ ನಿರಾಸಕ್ತಿ ಅಥವಾ ದೂರದ ಭೀತಿ ಸಹ ಇರುತ್ತದೆ. ವಿಶೇಷವಾಗಿ ಕೆಲಸದ ಒತ್ತಡ ಮತ್ತು ಜವಾಬ್ದಾರಿಗಳು ಹೆಚ್ಚಾದಾಗ. ಈ ವಯಸ್ಸಿಗೆ ಸಂತಾನರು ದೊಡ್ಡವರಾಗಿರುತ್ತಾರೆ ಮತ್ತು ಅವರ ವೃತ್ತಿ ಅಥವಾ ವಿವಾಹ ಸಂಬಂಧಿತ ಚಿಂತೆಗಳು ಮನಸ್ಸನ್ನು ನಿರತರಾಗಿಸುತ್ತವೆ. ಆರ್ಥಿಕವಾಗಿ ಈ ಸಮಯ ಲಾಭದಾಯಕವಾಗಿರಬಹುದು. ವಿಶೇಷವಾಗಿ ಸಿಂಹ ರಾಶಿಯವರು ಭೂಮಿ, ಆಸ್ತಿ, ಷೇರುಗಳು ಅಥವಾ ದೀರ್ಘಕಾಲೀನ ಹೂಡಿಕೆಗಳಲ್ಲಿ ಜಾಣ್ಮೆಯಿಂದ ಹೆಜ್ಜೆ ಇಟ್ಟರೆ ಮಾತ್ರ. ಈ ದಶಕದಲ್ಲಿ ಆಧ್ಯಾತ್ಮಿಕ ಒಲವು ಮತ್ತು ಸಮಾಜ ಸೇವೆಯ ಭಾವನೆ ಸಹ ಬಲವಾಗುತ್ತದೆ.
ಗುರುದೇವರ ಕೃಪೆಯಿಂದ ಜೀವನದಲ್ಲಿ ಆಂತರಿಕ ತೃಪ್ತಿ ಮತ್ತು ಸ್ಥಿರತೆಯ ಅನುಭವ ದೊರೆಯುತ್ತದೆ. ಒಟ್ಟಾರೆ ಈ ವಯಸ್ಸು ಸಿಂಹ ರಾಶಿಯವರಿಗೆ ತಮ್ಮ ಜೀವನದ ಅನುಭವಗಳನ್ನು ಫಲಪ್ರದಗೊಳಿಸಲು ಮತ್ತು ತಮ್ಮ ಹೆಸರನ್ನು ಶಾಶ್ವತವಾದ ಪರಂಪರೆಯಾಗಿ ಉಳಿಸಲು ಸುವರ್ಣ ಅವಕಾಶವಾಗುತ್ತದೆ. ಸಿಂಹ ರಾಶಿಯವರ ಜೀವನದ 8ನೇ ಸತ್ಯ ಏನೆಂದರೆ 50ರಿಂದ 60ರ ವಯಸ್ಸಿನಲ್ಲಿ ಸಿಂಹ ರಾಶಿಯವರ ಜೀವನವು ಗೌರವಪೂರ್ಣ ಮತ್ತು ಅನುಭವ ಸಂಪನ್ನ ಹಂತಕ್ಕೆ ಪ್ರವೇಶಿಸುತ್ತದೆ. ಈ ಅವಧಿಯಲ್ಲಿ ಅವರ ಗುರುತು, ಗೌರವ ಮತ್ತು ಜೀವನ ಅನುಭವಗಳು ಸಮಾಜದಲ್ಲಿ ಆಳವಾದ ಛಾಪು ಬೀರುತ್ತವೆ. ಈ ಸಮಯದಲ್ಲಿ ಸೂರ್ಯನ ಸ್ಥಿರ ಶಕ್ತಿ ಇವರಿಗೆ ಆತ್ಮವಿಶ್ವಾಸ, ನಾಯಕತ್ವ ಮತ್ತು ಜೀವನದಲ್ಲಿ ವಿಭಿನ್ನವಾದ ಬೆಳಕನ್ನು ನೀಡುತ್ತದೆ. ಜ್ಯೋತಿಷ್ಯದ ಪ್ರಕಾರ ಗುರು ಮತ್ತು ಶುಕ್ರನ ಅನುಕೂಲಕರ ಸ್ಥಿತಿ ಇದ್ದರೆ ಈ ದಶಕವು ಜೀವನದ ಅತ್ಯಂತ ತೃಪ್ತಿದಾಯಕ ಮತ್ತು ಪ್ರಭಾವಶಾಲಿ ವರ್ಷಗಳಲ್ಲಿ ಒಂದಾಗುತ್ತದೆ. ಕುಟುಂಬದಲ್ಲಿ ಮಾರ್ಗದರ್ಶಕರ ಪಾತ್ರವಾಗಲಿ ಅಥವಾ ಸಾಮಾಜಿಕ ಮಟ್ಟದಲ್ಲಿ ಗೌರವ ಪಡೆಯುವುದಾಗಲಿ ಎಲ್ಲವೂ ಇವರಿಗೆ ಸಾಧ್ಯವಾಗುತ್ತದೆ. ಆರ್ಥಿಕವಾಗಿ ಈ ಅವಧಿ ಸಾಮಾನ್ಯವಾಗಿ ಸುರಕ್ಷಿತವಾಗಿರುತ್ತದೆ, ಏಕೆಂದರೆ ಹಿಂದಿನ ವರ್ಷಗಳ ಪರಿಶ್ರಮವು ಶಾಶ್ವತ ಆಸ್ತಿ, ಉಳಿತಾಯ ಮತ್ತು ಹೂಡಿಕೆಗಳ ರೂಪದಲ್ಲಿ ಫಲ ನೀಡುತ್ತದೆ. ಆದರೆ ಶನಿ ಅಥವಾ ರಾಹುವಿನ ಪ್ರತಿಕೂಲ ಪ್ರಭಾವ ಇದ್ದರೆ ಆರೋಗ್ಯ ಕುಸಿತ, ಹಳೆಯ ರೋಗಗಳು ಮರಳುವಿಕೆ ಅಥವಾ ಅನಗತ್ಯ ವೆಚ್ಚದ ಸಮಸ್ಯೆಗಳು ಹೆಚ್ಚಾಗಬಹುದು. ದಾಂಪತ್ಯ ಜೀವನದಲ್ಲಿ ಈ ವಯಸ್ಸು ಸ್ಥಿರತೆ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆಯನ್ನು ಹೆಚ್ಚಿಸುವುದಾಗಿದೆ. ಆದರೆ ಕೆಲವೊಮ್ಮೆ ಮಕ್ಕಳ ನಿರ್ಧಾರಗಳಿಂದ ಮನಸ್ಸಿಗೆ ಅಸಮಾಧಾನ ಉಂಟಾಗಬಹುದು. ಈ ಸಮಯದಲ್ಲಿ ಸಿಂಹ ರಾಶಿಯವರು ತಮ್ಮ ಮಕ್ಕಳ ವೃತ್ತಿ, ಮದುವೆ ಮತ್ತು ಕುಟುಂಬದ ಜವಾಬ್ದಾರಿಗಳಲ್ಲಿ ಆಳವಾಗಿ ತೊಡಗಿರುತ್ತಾರೆ ಮತ್ತು ಅವರ ಯಶಸ್ಸು ಇವರಿಗೆ ಹೆಮ್ಮೆಯ ಭಾವನೆ ನೀಡುತ್ತದೆ. ಆಧ್ಯಾತ್ಮಿಕತೆ ಮತ್ತು ಧಾರ್ಮಿಕ ಚಟುವಟಿಕೆಗಳತ್ತ ಒಲವು ಹೆಚ್ಚುತ್ತದೆ. ಅನೇಕ ಸಿಂಹ ರಾಶಿಯವರು ಈ ವಯಸ್ಸಿನಲ್ಲಿ ತೀರ್ಥಯಾತ್ರೆ, ಧಾರ್ಮಿಕ ಕಾರ್ಯಕ್ರಮಗಳು ಅಥವಾ ಸಮಾಜ ಸೇವೆಯಲ್ಲಿ ತಮ್ಮ ಸಮಯವನ್ನು ಕಳೆಯುತ್ತಾರೆ. ಒಟ್ಟಾರೆ 50ರಿಂದ 60ರ ದಶಕವು ಸಿಂಹ ರಾಶಿಯವರಿಗೆ ಸಾಧನೆಗಳ ಆನಂದವನ್ನು ಅನುಭವಿಸುವ, ಮುಂದಿನ ಪೀಳಿಗೆಗೆ ದಾರಿದೀಪವಾಗುವ ಮತ್ತು ತಮ್ಮ ಜೀವನದ ಸುವರ್ಣ ಅಧ್ಯಾಯನವನ್ನು ಗೌರವದಿಂದ ಬದುಕುವ ಸಮಯವಾಗಿರುತ್ತದೆ. ಸಿಂಹ ರಾಶಿಯವರ ಜೀವನದ 9ನೇ ಸತ್ಯ ಏನೆಂದರೆ 60ರ ವಯಸ್ಸಿನ ನಂತರ ಸಿಂಹ ರಾಶಿಯವರ ಜೀವನವು ಶಾಂತಿಯುತ, ಗೌರವಪೂರ್ಣ ಮತ್ತು ಅನುಭವಗಳಿಂದ ಕೂಡಿದ ಅಧ್ಯಾಯವಾಗುತ್ತದೆ. ಈ ಸಮಯದಲ್ಲಿ ಅವರ ವ್ಯಕ್ತಿತ್ವವು ಹಿಂದಿನಗಿಂತಲೂ ಹೆಚ್ಚು ಪ್ರಭಾವಶಾಲಿ ಮತ್ತು ಆದರಣೀಯವಾಗಿ ತೋರುತ್ತದೆ. ಸೂರ್ಯನ ಶಕ್ತಿ ಈಗ ಇವರನ್ನು ಆಂತರಿಕ ಬೆಳಕು ಮತ್ತು ಆತ್ಮಶಾಂತಿಯ ದಾರಿಯತ್ತ ಕರೆದೊಯ್ಯುತ್ತದೆ. ಇವರು ತಮ್ಮ ಜೀವನವನ್ನು ಹಿಂದಿರುಗಿ ನೋಡಿದಾಗ ಹೋರಾಟ, ಪರಿಶ್ರಮ ಮತ್ತು ಧೈರ್ಯದಿಂದ ತಮ್ಮ ಸ್ಥಾನವನ್ನು ಹೇಗೆ ನಿರ್ಮಿಸಿಕೊಂಡರು ಎಂಬುದರ ಬಗ್ಗೆ ಹೆಮ್ಮೆ ಪಡುತ್ತಾರೆ. ಜ್ಯೋತಿಷ್ಯದ ಪ್ರಕಾರ ಗುರು ಮತ್ತು ಚಂದ್ರನ ಅನುಕೂಲಕರ ಪ್ರಭಾವ ಇದ್ದರೆ ಈ ಅವಧಿಯಲ್ಲಿ ಸಂತಾನದ ಗೌರವ, ಕುಟುಂಬದ ಪ್ರೀತಿ ಮತ್ತು ಸಮಾಜದಲ್ಲಿ ಮಾನ ಸಮ್ಮಾನ ಇವರಿಗೆ ಆಳವಾದ ತೃಪ್ತಿಯನ್ನು ನೀಡುತ್ತದೆ. ಆರ್ಥಿಕವಾಗಿ ಈ ಕಾಲ ಸಾಮಾನ್ಯವಾಗಿ ಸುರಕ್ಷಿತವಾಗಿರುತ್ತದೆ, ಏಕೆಂದರೆ ಹಿಂದಿನ ದಿನಗಳಲ್ಲಿ ನಿರ್ಮಿಸಿದ ಆಸ್ತಿ ಮತ್ತು ಉಳಿತಾಯಗಳು ಇವರಿಗೆ ಭದ್ರವಾದ ಆಧಾರವಾಗುತ್ತವೆ. ಸಿಂಹ ರಾಶಿಯವರ ಜೀವನದ 10ನೇ ಕಹಿ ಸತ್ಯ ಏನೆಂದರೆ 60ರ ನಂತರ ಶನಿ, ರಾಹು ಅಥವಾ ಕೇತುಗಳ ಅಶುಭ ಪ್ರಭಾವ ಇದ್ದರೆ ಆರೋಗ್ಯ ಸಂಬಂಧಿತ ಸವಾಲುಗಳು ಎದುರಾಗಬಹುದು. ಸಂಧಿವಾತ, ರಕ್ತದೊತ್ತಡ, ಹೃದಯ ಸಮಸ್ಯೆಗಳು ಅಥವಾ ಕಣ್ಣಿನ ದುರ್ಬಲತೆ ಮುಂತಾದ ತೊಂದರೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ನಿಯಮಿತ ಆರೋಗ್ಯ ಕಾಳಜಿ ಈ ವಯಸ್ಸಿನಲ್ಲಿ ಅಗತ್ಯವಾಗುತ್ತದೆ. ಈ ಸಮಯದಲ್ಲಿ ಸಿಂಹ ರಾಶಿಯವರು ಹೆಚ್ಚಾಗಿ ಆಧ್ಯಾತ್ಮಿಕ ಸಾಧನೆ, ಧಾರ್ಮಿಕ ಕಾರ್ಯಗಳು, ಕತೆ, ಕೀರ್ತನೆ ಹಾಗೂ ಸಮಾಜ ಸೇವೆಯಲ್ಲಿ ತಮ್ಮ ಸಮಯವನ್ನು ಕಳೆಯುತ್ತಾರೆ. ಇವರ ಅನುಭವಗಳು ಯುವ ಪೀಳಿಗೆಗೆ ಪ್ರೇರಣೆಯ ಮೂಲವಾಗುತ್ತವೆ. ಇವರು ಕುಟುಂಬದ ಕೇಂದ್ರ ಬಿಂದುವಾಗಿರುತ್ತಾರೆ. ಅಲ್ಲಿ ಅವರ ಆಶೀರ್ವಾದ ಮತ್ತು ಮಾರ್ಗದರ್ಶನವನ್ನು ಅಮೂಲ್ಯವೆಂದು ಪರಿಗಣಿಸಲಾಗುತ್ತದೆ. ಒಟ್ಟಾರೆ 60ರ ನಂತರದ ಅವಧಿ ಸಿಂಹ ರಾಶಿಯವರಿಗೆ ಆತ್ಮತೃಪ್ತಿ, ಗೌರವ ಮತ್ತು ಆಂತರಿಕ ಶಾಂತಿಯ ಸುವರ್ಣ ಯುಗವಾಗುತ್ತದೆ.
ಈ ಸಮಯದಲ್ಲಿ ತಮ್ಮ ಜೀವನದ ಸಾಧನೆಗಳ ಆನಂದವನ್ನು ಅನುಭವಿಸುತ್ತಾ ಜಗತ್ತಿನೊಂದಿಗೆ ಆಳವಾದ ಸಂಬಂಧವನ್ನು ಅನುಭವಿಸುತ್ತಾರೆ. ಸಿಂಹ ರಾಶಿಯವರ ಜೀವನದ 11ನೇ ಕಹಿ ಸತ್ಯವೆಂದರೆ ಸಿಂಹ ರಾಶಿಯವರ ಅಂತಿಮ ಕಾಲವು ಒಂದು ರಾಜಸ ಸೂರ್ಯಾಸ್ತದಂತೆ ಇರುತ್ತದೆ. ನಿಧಾನವಾಗಿ ಜೀವನದ ಅಸ್ತಮಯದತ್ತ ಸಾಗುತ್ತಾ ಕೂಡ ತಮ್ಮ ಆಭ ಮತ್ತು ಗೌರವವನ್ನು ಕಾಪಾಡಿಕೊಳ್ಳುತ್ತಾರೆ. ಜೀವನ ಪೂರ್ತಿ ಆತ್ಮವಿಶ್ವಾಸ, ಧೈರ್ಯ ಮತ್ತು ನಾಯಕತ್ವದಿಂದ ಕೂಡಿದ್ದ ಇವರ ವ್ಯಕ್ತಿತ್ವವು ಅಂತಿಮ ಕ್ಷಣಗಳಲ್ಲಿ ತಮ್ಮ ಪ್ರಿಯಜನರಿಗೆ ಒಂದು ಬಲವಾದ ಆಧಾರವಾಗಿ ಉಳಿಯುತ್ತದೆ. ಜ್ಯೋತಿಷ್ಯದ ಪ್ರಕಾರ ಸೂರ್ಯನು ತನ್ನ ಅಸ್ತಚರಣೆಗೆ ಪ್ರವೇಶಿಸುವ ಸಮಯದಲ್ಲಿ ಗುರುದೇವರ ಆಶೀರ್ವಾದ ಇದ್ದರೆ ಸಿಂಹ ರಾಶಿಯವರ ಆತ್ಮವು ಶಾಂತ, ತೃಪ್ತ ಮತ್ತು ಪ್ರಕಾಶಮಾನವಾಗಿ ಲೋಕವನ್ನು ತ್ಯಜಿಸುತ್ತದೆ. ತಮ್ಮ ಕುಟುಂಬ ಮತ್ತು ಸಂತಾನದ ಮಧ್ಯೆ ಕುಳಿತು ಆಶೀರ್ವಾದ ನೀಡುತ್ತಾ ಕಣ್ಣಿನಲ್ಲಿ ಆಳವಾದ ಕಿರಣದೊಂದಿಗೆ ಜೀವನದ ಕೊನೆಯ ಅಧ್ಯಾಯವನ್ನು ಮುಚ್ಚುತ್ತಾರೆ. ಅವರ ಮಾತುಗಳು ಅಂತಿಮ ಕ್ಷಣದಲ್ಲಿಯೂ ಪ್ರೇರಣೆಯ ಮೂಲವಾಗಿರುತ್ತವೆ. ಭಯ ಪಡಬೇಡ, ನಿನ್ನ ಬೆಳಕನ್ನು ಎಂದಿಗೂ ಕಳೆದುಕೊಳ್ಳಬೇಡ. ಆದರೆ ಶನಿ ಅಥವಾ ರಾಹುವಿನ ಪ್ರಭಾವ ಇದ್ದರೆ ಅಂತಿಮ ಸಮಯದಲ್ಲಿ ಏಕಾಂಗಿ ಜೀವನ ಅಥವಾ ಆರೋಗ್ಯ ಪೀಡೆಯನ್ನು ಎದುರಿಸಬೇಕಾಗುತ್ತದೆ. ಆದರೂ ಅವರ ಧೈರ್ಯಶಾಲಿ ಹೃದಯವು ಯಾವುದೇ ಸಂದರ್ಭದಲ್ಲೂ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ಅವರ ವಿದಾಯವು ಸಾಮಾನ್ಯ ಪ್ರಯಾಣದಂತಿರದೆ ರಾಜನು ತನ್ನ ಅರಮನೆಯಿಂದ ಕೊನೆಯ ಬಾರಿಗೆ ಹೊರಡುವಂತಿರುತ್ತದೆ. ಅವರ ನೆನಪುಗಳು, ಆಶೀರ್ವಾದಗಳು ಮತ್ತು ಜೀವನ ಪಾಠಗಳು ಯಾವಾಗಲೂ ಕುಟುಂಬ ಮತ್ತು ಸಮಾಜದಲ್ಲಿ ಜೀವಂತವಾಗಿರುತ್ತವೆ. ಅವರು ಈ ಲೋಕವನ್ನು ತೊರೆದ ಬಳಿಕವೂ ಅವರ ಆಭ ಜನರ ಹೃದಯಗಳಲ್ಲಿ ಸೂರ್ಯನಂತೆ ಪ್ರಕಾಶಿಸುತ್ತಲೇ ಇರುತ್ತದೆ. ಈಗ ಸಿಂಹ ರಾಶಿಗೆ ಸಂಬಂಧಿಸಿದ ಶುಭ ಮತ್ತು ಅಶುಭ ವಸ್ತುಗಳು ಹಾಗೂ ಗ್ರಹ ಶಾಂತಿ ಉಪಾಯಗಳು ಯಾವ್ಯಾವು ಎಂಬುದನ್ನು ತಿಳಿದುಕೊಳ್ಳೋಣ. ಏಕೆಂದರೆ ಇವು ಇವರ ಜೀವನದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತವೆ. ಸಿಂಹ ರಾಶಿಯವರಿಗಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಲವಾರು ಶುಭ ವಸ್ತುಗಳು, ಅಂಕೆಗಳು, ಬಣ್ಣಗಳು ಮತ್ತು ಸೂಚನೆಗಳನ್ನು ತಿಳಿಸಲಾಗಿದೆ. ಅವು ಇವರ ಜೀವನದಲ್ಲಿ ಅದೃಷ್ಟ, ಧನ, ಯಶಸ್ಸು ಮತ್ತು ಶಕ್ತಿಯನ್ನು ಸೂಚಿಸುತ್ತವೆ. ಸೂರ್ಯನು ಈ ರಾಶಿಯ ಅಧಿಪತಿ ಗ್ರಹ ಆಗಿರುವುದರಿಂದ ಸೂರ್ಯನೊಂದಿಗೆ ಸಂಬಂಧಿಸಿದ ವಸ್ತುಗಳು, ಉದಾಹರಣೆಗೆ ತಾಮ್ರದ ಲೋಟ, ತಾಮ್ರದ ನಾಣ್ಯ ಅಥವಾ ಚಿನ್ನದ ಆಭರಣಗಳು ಇವರಿಗೆ ವಿಶೇಷವಾಗಿ ಶುಭಕರವಾಗಿರುತ್ತವೆ. ಪೋಖ್ರಾಜ್ ಅಂದರೆ ಪೀಳಿಗೈ, ಮಾಣಿಕ್ಯ ಮತ್ತು ಹೀರಾ ಇವರ ಭಾಗ್ಯವನ್ನು ಬಲಪಡಿಸುವ ಪ್ರಮುಖ ರತ್ನಗಳಾಗಿದ್ದು, ಸೂರ್ಯನು ಅನುಕೂಲಕರ ಸ್ಥಿತಿಯಲ್ಲಿ ಇರುವಾಗ ಇವುಗಳನ್ನು ಧರಿಸಿದರೆ ಗೌರವ, ಯಶಸ್ಸು ಮತ್ತು ಆತ್ಮವಿಶ್ವಾಸದಲ್ಲಿ ವೃದ್ಧಿ ಉಂಟಾಗುತ್ತದೆ. ಶುಭ ಅಂಕೆಗಳಲ್ಲಿ 1, 4, 9 ಸಿಂಹ ರಾಶಿಯವರಿಗೆ ಅತ್ಯಂತ ಲಾಭದಾಯಕವೆಂದು ಪರಿಗಣಿಸಲಾಗುತ್ತದೆ. ಈ ಅಂಕೆಗಳಿಗೆ ಸಂಬಂಧಿಸಿದ ದಿನಗಳು ಅಥವಾ ತಿಥಿಗಳು ಇವರ ಜೀವನದಲ್ಲಿ ವಿಶೇಷವಾದ ಸಾಧನೆಗಳನ್ನು ತಂದುಕೊಡಬಲ್ಲವು. ಶುಭ ಬಣ್ಣಗಳಲ್ಲಿ ಬಂಗಾರದ ಹಳದಿ, ಗಾಢ ಕಿತ್ತಳೆ ಮತ್ತು ಕೆಂಪು ಬಣ್ಣಗಳು ಸಿಂಹ ರಾಶಿಯವರಿಗೆ ಶಕ್ತಿ ಮತ್ತು ಅದೃಷ್ಟದ ಪ್ರತೀಕವಾಗುತ್ತವೆ. ಇವರಿಗೆ ಹೊಂದಿಕೆಯಾಗುವ ಶುಭ ರಾಶಿಗಳಲ್ಲಿ ಮೇಷ, ಧನುಷ ಮತ್ತು ತುಲಾ ರಾಶಿಗಳು ಸೇರಿವೆ. ಈ ರಾಶಿಯವರೊಂದಿಗೆ ಹೊಂದಿಕೆ ಹೊಂದಿದ್ದರೆ ಸಿಂಹ ರಾಶಿಯವರ ಪ್ರಗತಿಗೆ ಸಹಾಯಕವಾಗಬಹುದು. ಮನೆಯಲ್ಲಿ ಕೆಂಪು ಚಂದನದ ಮಾಲೆ, ಹಳದಿ ಬಟ್ಟೆಗಳು ಮತ್ತು ಸೂರ್ಯ ದೇವರ ಬಂಗಾರದ ಚೌಕಟ್ಟಿನ ಚಿತ್ರ ಇಡುವುದು ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ. ವಿಶೇಷವಾಗಿ ಭಾನುವಾರದಂದು ಸೂರ್ಯೋದಯದ ಸಮಯದಲ್ಲಿ ತಾಮ್ರದ ಲೋಟೆಯಲ್ಲಿ ನೀರು, ಕೆಂಪು ಹೂಗಳು ಮತ್ತು ಬೆಲ್ಲವನ್ನು ಹಾಕಿ ಸೂರ್ಯನಿಗೆ ಅರ್ಘ್ಯ ನೀಡಿದರೆ ಇವರ ಅದೃಷ್ಟ ಇನ್ನಷ್ಟು ಹೊಳೆಯುತ್ತದೆ. ಈ ಎಲ್ಲಾ ಶುಭ ಅಂಶಗಳು ಸಿಂಹ ರಾಶಿಯವರು ತಮ್ಮ ಜೀವನದಲ್ಲಿ ಸೇರಿಸಿಕೊಂಡಾಗ ಅಡ್ಡಿಗಳು ಮಾತ್ರ ದೂರವಾಗುವುದಲ್ಲದೆ ಯಶಸ್ಸು ಮತ್ತು ಗೌರವ ಅವರ ಹೆಜ್ಜೆ ಗುರುತುಗಳನ್ನು ಅನುಸರಿಸುತ್ತವೆ. ಕೆಲವು ವಸ್ತುಗಳು, ಬಣ್ಣಗಳು ಮತ್ತು ಅಭ್ಯಾಸಗಳು ಅಶುಭಕರವೆಂದು ಪರಿಗಣಿಸಲಾಗಿದೆ. ಇವು ಅವರ ಶಕ್ತಿಯನ್ನು ದುರ್ಬಲಗೊಳಿಸಿ ಅದೃಷ್ಟದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಏಕೆಂದರೆ ಸೂರ್ಯನು ಈ ರಾಶಿಯ ಅಧಿಪತಿ. ಆದ್ದರಿಂದ ಕಬ್ಬಿಣದ ವಸ್ತುಗಳನ್ನು ಹೆಚ್ಚು ಬಳಸುವುದು, ವಿಶೇಷವಾಗಿ ಧರಿಸುವಲ್ಲಿ ಇವರಿಗೆ ಅನಾನುಕೂಲಕಾರಿ ಪರಿಣಾಮ ಬೀರುತ್ತದೆ.
ಕಪ್ಪು ಮತ್ತು ಗಾಢ ನೀಲಿ ಬಣ್ಣದ ಬಟ್ಟೆಗಳು ಅಥವಾ ಅಲಂಕಾರಿಕ ವಸ್ತುಗಳು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಏಕೆಂದರೆ ಈ ಬಣ್ಣಗಳು ಶನಿ ಮತ್ತು ರಾಹುವಿನ ಪ್ರಭಾವವನ್ನು ಪ್ರತಿನಿಧಿಸುತ್ತವೆ. ಅದು ಸೂರ್ಯನ ಶಕ್ತಿಯನ್ನು ಕುಂಠಿತಗೊಳಿಸಬಹುದು. ಹಳೆಯದು, ಒಡೆದ, ಮುರಿದ ಅಥವಾ ಕಳೆ ಹಿಡಿದ ಲೋಹದ ವಸ್ತುಗಳನ್ನು ವಿಶೇಷವಾಗಿ ಮನೆಯಲ್ಲಿ ಅಥವಾ ಪೂಜಾ ಸ್ಥಳದಲ್ಲಿ ಇಡುವುದು ಇವರ ಪ್ರಗತಿಗೆ ಅಡ್ಡಿಯಾಗಬಹುದು. ಅಶುಭ ಅಂಕೆಗಳಲ್ಲಿ 2 ಮತ್ತು 8. ಸಿಂಹ ರಾಶಿಯವರಿಗೆ ಎಚ್ಚರಿಕೆಯಿಂದ ಇರಬೇಕು ಎಂದು ಪರಿಗಣಿಸಲಾಗಿದೆ. ಏಕೆಂದರೆ ಇವು ಆಕಸ್ಮಿಕ ಅಡೆತಡೆಗಳು ಮತ್ತು ಮಾನಸಿಕ ಒತ್ತಡವನ್ನು ತರಬಹುದು. ಸಿಂಹ ರಾಶಿಯವರು ಬೆಳ್ಳಿಯ ಆಭರಣಗಳನ್ನು ದೀರ್ಘಕಾಲ ನಿರಂತರವಾಗಿ ಧರಿಸುವುದನ್ನು ತಪ್ಪಿಸಿಕೊಳ್ಳಬೇಕು. ಏಕೆಂದರೆ ಅದು ಚಂದ್ರನ ಪ್ರಭಾವವನ್ನು ಹೆಚ್ಚಿಸಿ ಆತ್ಮವಿಶ್ವಾಸದಲ್ಲಿ ಕುಸಿತ ತರಬಹುದು. ಇದಲ್ಲದೆ ಹಳೆಯ ಆಹಾರ, ವಿಶೇಷವಾಗಿ ರಾತ್ರಿ ಉಳಿದ ಅನ್ನವನ್ನು ಸೇವಿಸುವುದು ಅವರ ಆರೋಗ್ಯ ಮತ್ತು ಮಾನಸಿಕ ಶಕ್ತಿಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಸಂಬಂಧಗಳ ದೃಷ್ಟಿಯಿಂದ ವೃಶ್ಚಿಕ ಮತ್ತು ಮಕರ ರಾಶಿಯವರೊಂದಿಗೆ ಮತ್ತೆ ಘರ್ಷಣೆಗಳನ್ನು ತಪ್ಪಿಸಿಕೊಳ್ಳುವುದು ಇವರಿಗೆ ಹಿತಕರವಾಗಿದೆ. ಹಾಗೆಯೇ ಮನೆಯಲ್ಲಿ ಕತ್ತಲೆ, ಧೂಳು ಅಥವಾ ಅವ್ಯವಸ್ಥೆ ಇಡುವುದು ಇವರ ಅದೃಷ್ಟದ ಮೇಲೆ ಭಾರೀ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಅಶುಭ ವಸ್ತುಗಳು ಮತ್ತು ಅಭ್ಯಾಸಗಳನ್ನು ಜೀವನದಿಂದ ದೂರ ಇಟ್ಟರೆ ಸಿಂಹ ರಾಶಿಯವರು ತಮ್ಮ ಜೀವನದಲ್ಲಿ ಸದಾ ಸಕಾರಾತ್ಮಕತೆ ಮತ್ತು ಯಶಸ್ಸನ್ನು ಕಾಪಾಡಿಕೊಳ್ಳಬಹುದು. ಆರ್ಥಿಕ ಸ್ಥಿರತೆಗೆ ಭಾನುವಾರದಂದು ಗೋಧಿ, ಬೆಲ್ಲ ಮತ್ತು ತಾಮ್ರ ದಾನ ಮಾಡುವುದು ಹಾಗೂ ಯೋಗ್ಯವಾದ ಬ್ರಾಹ್ಮಣರಿಗೆ ಅನ್ನ ಪ್ರಸಾದ ನೀಡುವುದು ಅತ್ಯುತ್ತಮ ಫಲ ನೀಡುತ್ತದೆ. ಮನೆಯಲ್ಲಿ ಪೂರ್ವ ದಿಕ್ಕಿನಲ್ಲಿ ಕೆಂಪು ಅಥವಾ ಬಂಗಾರದ ಬಣ್ಣದ ಸೂರ್ಯನ ಚಿತ್ರ ಅಥವಾ ಪ್ರತೀಕವನ್ನು ಅಳವಡಿಸುವುದು ಮತ್ತು ಪ್ರತಿದಿನ ಓಂ ಗೃಣಿ ಸೂರ್ಯಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸುವುದು ಧನ ಆಕರ್ಷಣೆಗೆ ಕಾರಣವಾಗುತ್ತದೆ. ವಿಶೇಷ ಪರಿಹಾರವಾಗಿ ಭಾನುವಾರದ ಬೆಳಗ್ಗೆ ಅರಳಿ ಮರದ ಕೆಳಗೆ ತಾಮ್ರದ ನಾಣ್ಯ ಅಥವಾ ಬೆಲ್ಲ ಇಟ್ಟು ಅಲ್ಲಿ ನೀರು ಅರ್ಪಿಸುವುದು ಆರ್ಥಿಕ ಪ್ರಗತಿಯ ದಾರಿಯನ್ನು ತೆರೆಯುತ್ತದೆ. ಈ ಪರಿಹಾರಗಳನ್ನು ನಿಯಮಿತವಾಗಿ ಅನುಸರಿಸುವುದರಿಂದ ಧನದ ಜೊತೆಗೆ ಮಾನ, ಸನ್ಮಾನ ಮತ್ತು ಯಶಸ್ಸು ಜೀವನದಲ್ಲಿ ಸ್ಥಿರವಾಗಿ ಹೆಚ್ಚುತ್ತದೆ. ಪ್ರೇಮ ಹಾಗೂ ದಾಂಪತ್ಯ ಜೀವನದಲ್ಲಿ ಯಶಸ್ಸು ಪಡೆಯಲು ಶುಕ್ರವಾರ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಗುಲಾಬಿ ಅಥವಾ ಚಂದನದ ಸುಗಂಧ ಇರುವ ಇತ್ರವನ್ನು ಬಳಸಿಕೊಂಡು ಬಿಳಿ ಅಥವಾ ಗುಲಾಬಿ ಬಣ್ಣದ ವಸ್ತ್ರ ಧರಿಸಿ ಶ್ರೀ ಮಹಾಲಕ್ಷ್ಮಿ ಮತ್ತು ಶ್ರೀ ಮಹಾವಿಷ್ಣು ಅವರ ಸಂಯುಕ್ತ ಪೂಜೆ ಮಾಡುವುದು ಅತ್ಯುತ್ತಮ. ಇದರಿಂದ ಸಂಬಂಧಗಳಲ್ಲಿ ಸಿಹಿತನ ಮತ್ತು ಪರಸ್ಪರ ಅರಿವು ಹೆಚ್ಚುತ್ತದೆ. ಹಾಗೆಯೇ ಭಾನುವಾರದಂದು ಸೂರ್ಯನಿಗೆ ಕೆಂಪು, ಗುಲಾಬಿ ಮತ್ತು ಬೆಲ್ಲ ಮಿಶ್ರಿತ ನೀರನ್ನು ಅರ್ಪಿಸುವುದು ಪ್ರೀತಿಯಲ್ಲಿ ಅಹಂಕಾರ ಮತ್ತು ಈಗೋ ಮುಂತಾದ ಅಡಚಣೆಗಳನ್ನು ದೂರ ಮಾಡುತ್ತದೆ. ಪ್ರೇಮದಲ್ಲಿ ಸ್ಥಿರತೆಯನ್ನು ಸಾಧಿಸಲು ಶುಕ್ರವಾರ ರಾತ್ರಿ ಬೆಳ್ಳಿಯ ಬಟ್ಟಲಿನಲ್ಲಿ ಹಾಲು ಹಾಕಿ ಶಯನ ಕಕ್ಷದಲ್ಲಿ ಇರಿಸಿ ಬೆಳಗ್ಗೆ ಅರಳಿ ಮರದ ಬೇರಿನ ಭಾಗದಲ್ಲಿ ಅರ್ಪಿಸುವುದು ಮಾನಸಿಕ ಸ್ನೇಹ ಮತ್ತು ಭಾವನಾತ್ಮಕ ಬಂಧನವನ್ನು ಹೆಚ್ಚಿಸುತ್ತದೆ. ವೈವಾಹಿಕ ಜೀವನದಲ್ಲಿ ಸಮಂಜಸಕ್ಕಾಗಿ ದಂಪತಿಗಳು ಪ್ರತಿ ಹುಣ್ಣಿಮೆಯಂದು ದೇವಸ್ಥಾನದಲ್ಲಿ ಬಿಳಿ ಮಿಠಾಯಿಯನ್ನು ಅರ್ಪಿಸಿ ಅದನ್ನು ನಿರಾಶ್ರಿತ ಮಕ್ಕಳಿಗೆ ಹಂಚುವುದು ಶುಭಕರವೆಂದು ಪರಿಗಣಿಸಲಾಗಿದೆ. ಜೊತೆಗೆ ಸಿಂಹ ರಾಶಿಯವರು ಪ್ರತಿ ಶುಕ್ರವಾರ ಹೆಣ್ಣು ಮಕ್ಕಳಿಗೆ ಗುಲಾಬಿ ಬಣ್ಣದ ಬಟ್ಟೆ, ಅಲಂಕಾರಿಕ ವಸ್ತುಗಳು ಅಥವಾ ಮಿಠಾಯಿಯನ್ನು ನೀಡಿದರೆ ಪ್ರೇಮ ಮತ್ತು ದಾಂಪತ್ಯ ಜೀವನದಲ್ಲಿ ಅಚಲ ಬಂಧನವನ್ನು ನಿರ್ಮಿಸುತ್ತದೆ. ಸಂಬಂಧಗಳಲ್ಲಿ ಸತತ ಸಿಹಿತನವನ್ನು ಕಾಪಾಡಲು ಮನೆಯಲ್ಲಿ ಶಯನ ಕಕ್ಷದಲ್ಲಿ ಹಳದಿ, ಗುಲಾಬಿ ಅಥವಾ ಬಂಗಾರದ ಬಣ್ಣದ ಪರದೆಗಳು ಅಥವಾ ಅಲಂಕಾರಿಕ ವಸ್ತುಗಳನ್ನು ಇಡುವುದು ಸಹಕಾರಿಯಾಗುತ್ತದೆ. ಜೊತೆಗೆ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಚಿನ್ನ ಇಡುವುದು ಶುಭ ಫಲ ನೀಡುತ್ತದೆ. ಸೂರ್ಯ ಮತ್ತು ಶುಕ್ರ ಎರಡೂ ಸಂತೋಷವಾಗಿರುವಾಗ ಸಿಂಹ ರಾಶಿಯವರ ಪ್ರೇಮ ಜೀವನ ಕೇವಲ ಯಶಸ್ವಿಯಾಗುವುದಲ್ಲದೆ ಗೌರವ ಮತ್ತು ಸ್ಥಿರತೆಯಿಂದ ಕೂಡಿರುತ್ತದೆ. ಸಿಂಹ ರಾಶಿಯವರ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಯಶಸ್ಸಿನ ಜ್ಯೋತಿಷ್ಯ ಪರಿಹಾರಗಳು ಮುಖ್ಯವಾಗಿ ಸೂರ್ಯ ಮತ್ತು ಗುರು ದೇವರ ಕೃಪೆಯನ್ನು ಪಡೆಯುವುದರ ಮೇಲೆ ಆಧಾರಿತವಾಗಿವೆ. ಏಕೆಂದರೆ ಸೂರ್ಯ ಇವರ ನಾಯಕತ್ವ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಬಲಪಡಿಸುತ್ತಾನೆ.
ಮತ್ತೊಂದೆಡೆ ಗುರು ಜ್ಞಾನ, ಅವಕಾಶ ಮತ್ತು ವಿಸ್ತಾರವನ್ನು ನೀಡುತ್ತಾನೆ. ಮೊದಲನೆಯದಾಗಿ ಭಾನುವಾರದಂದು ತಾಮ್ರದ ಲೋಟದಲ್ಲಿ ನೀರು, ಕೆಂಪು ಚಂದನ, ಬೆಲ್ಲ ಮತ್ತು ಕೆಂಪು ಹೂಗಳು ಹಾಕಿ ಸೂರ್ಯೋದಯದ ಸಮಯದಲ್ಲಿ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಸಲ್ಲಿಸುವುದು ಉದ್ಯೋಗದಲ್ಲಿ ಪ್ರೋತ್ಸಾಹ ಮತ್ತು ವ್ಯಾಪಾರದಲ್ಲಿ ಹೊಸ ಅವಕಾಶಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ. ಗುರುವಾರದಂದು ಹಳದಿ ಬಣ್ಣದ ಬಟ್ಟೆ ಧರಿಸಿ ಅರಳಿ ಮರ ಅಥವಾ ಬಾಳೆ ಮರಕ್ಕೆ ನೀರನ್ನು ಅರ್ಪಿಸಿ ಮನೆಯಲ್ಲಿ ಹಳದಿ ಹೂಗಳನ್ನು ಅಲಂಕರಿಸಬೇಕು. ಇದರಿಂದ ಗುರುವಿನ ಆಶೀರ್ವಾದ ಸಿಗುತ್ತದೆ ಮತ್ತು ನಿರ್ಧಾರ ಕೈಗೊಳ್ಳುವ ಸಾಮರ್ಥ್ಯ ಹೆಚ್ಚಾಗುತ್ತದೆ. ವ್ಯಾಪಾರದಲ್ಲಿ ವೃದ್ಧಿಗಾಗಿ ತಮ್ಮ ಕೆಲಸದ ಸ್ಥಳ ಅಥವಾ ಅಂಗಡಿಗಳಲ್ಲಿ ಉತ್ತರ ಪೂರ್ವ ದಿಕ್ಕಿನಲ್ಲಿ ಸೂರ್ಯನ ಬಂಗಾರದ ಅಥವಾ ತಾಮ್ರದ ಚಿತ್ರವನ್ನು ಅಳವಡಿಸಿ ಪ್ರತಿದಿನ ಓಂ ಆದಿತ್ಯಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಉದ್ಯೋಗದಲ್ಲಿ ಸ್ಥಿರತೆಗಾಗಿ ಭಾನುವಾರದಂದು ಗೋಧಿ, ಬೆಲ್ಲ ಮತ್ತು ತಾಮ್ರದ ಪಾತ್ರೆಯನ್ನು ಯೋಗ್ಯ ಬ್ರಾಹ್ಮಣರಿಗೆ ದಾನ ಮಾಡುವುದು ಅತ್ಯಂತ ಶುಭಕರವೆಂದು ಪರಿಗಣಿಸಲಾಗಿದೆ. ಒಂದು ವಿಶೇಷ ಪರಿಹಾರವಾಗಿ ಸೋಮವಾರದಂದು ಶಿವಲಿಂಗಕ್ಕೆ ಹಾಲಿನಲ್ಲಿ ಕೇಸರಿ ಸೇರಿಸಿ ಅಭಿಷೇಕ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸುವುದು ಇದು ಸ್ಪರ್ಧಾತ್ಮಕ ಪರಿಸ್ಥಿತಿಯಲ್ಲಿ ಜಯವನ್ನು ತರುತ್ತದೆ. ವ್ಯಾಪಾರದಲ್ಲಿ ಅಡ್ಡಿಗಳನ್ನು ದೂರ ಮಾಡಲು ಪ್ರತಿ ಅಮಾವಾಸ್ಯೆ ದಿನ ತಮ್ಮ ಕೆಲಸದ ಸ್ಥಳದಲ್ಲಿ ಹಳದಿ, ಬೆಲ್ಲ ಮತ್ತು ಹಳದಿ ಹೂವಿನ ಪೆಟ್ಟಿಗೆಯನ್ನು ಇಟ್ಟು ದಿನ ನದಿಯಲ್ಲಿ ಹರಿಸಬೇಕು. ಈ ಪರಿಹಾರಗಳನ್ನು ನಿಯಮಿತವಾಗಿ ಮತ್ತು ಭಕ್ತಿಯಿಂದ ಮಾಡಿದರೆ ಸಿಂಹ ರಾಶಿಯವರು ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಮಾತ್ರವಲ್ಲ, ಅವರ ಗೌರವ ಮತ್ತು ಮಾನ ಸಮ್ಮಾನ ಕೂಡ ಹಲಗುವಷ್ಟರಲ್ಲೇ ಹೆಚ್ಚಾಗುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.